ನಮಸ್ಕಾರಗಳು. ಇಲ್ಲಿ ನೋಡ್ತಾ ಇದ್ದೀರಿ ಕಕುಂಬರ್ ಅಥವಾ ಸೌತಿಯ ಬೆಳೆ. ಇದು 50 ಡೇಸ್ ಆಯ್ತು. ಈಗ ಸೆಟ್ಟಿಂಗ್ ಹಂತದಲ್ಲಿ ಇದೆ. ಕಾಯಿ ಬರ್ತಾ ಇದೆ. ಈಗ ಇನ್ನೂ ಫಸ್ಟ್ ಕಟಿಂಗ್ ತೊಗೊಂಡಿಲ್ಲ. ರೀಸೆಂಟ್ಲಿ ನಾಳೆಯಿಂದ ಫಸ್ಟ್ ಕಟಿಂಗ್ ತೊಗೊಳ್ತೀವಿ. ನಿಮಗೆ ಇಲ್ಲಿ ನೋಡ್ರಿ ಆದ್ಮೇಲೆ ಸೆಟ್ಟಿಂಗ್ ಬರ್ತಾ ಇದೆ. ಇದು ನಾಳೆಗೆ ಕಟಿಂಗ್ಗೆ ಬಂದೇ ಬರುತ್ತೆ. ಇದು ಸಾಕಷ್ಟು ಹೂವು ಕಾಯಿ ಇಲ್ಲಿ ನೋಡ್ತಾ ಇದ್ದೀರಿ ಸೆಟ್ಟಿಂಗ್ ಬಂದಿದೆ ನೋಡಿ. ಇದು 50 ಡೇಸ್ ಆಯ್ತು. ಈಗ 50 ದಿನಗಳು. ಸೊ ಇನ್ನೇನಪ್ಪ ಅಂತಂದ್ರೆ ಇವತ್ತಿನ ಮುಖ್ಯ ವಿಷಯ ಬಂದುಬಿಟ್ಟು ಇಲ್ಲಿ ನೋಡಿ, ಇದು ಆರ್ಗ್ಯಾನಿಕ್ ಮ್ಯಾಟ್ರು. ಇದು ಯಾವ ಬೆಡ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಮೆಣಸಿನ ಬೆಡ್. ಇದು ಈಗಾಗಲೇ ಗ್ರೀನ್ ಚಿಲ್ಲಿಯನ್ನು ಬೆಳೆದಾಗಿದೆ. ಈ ಗ್ರೀನ್ ಚಿಲ್ಲಿ ಬೆಡ್ ಮೇಲೇ ಏನಪ್ಪ ಅಂತಂದರೆ ನಾವು ಸೌತಿಯನ್ನು ಬೆಳೀತಾ ಇದ್ದೀವಿ. ಗ್ರೀನ್ ಚಿಲ್ಲಿಯನ್ನು ನಾವು ತೆಗೆದಾದ ನಂತರ ಹಾರ್ವೆಸ್ಟ್ ಕಂಪ್ಲೀಟ್ ಆದ ನಂತರ ಅಥವಾ ಕಟಿಂಗ್ ಮುಗಿದ ನಂತರ ಅದ್ರದ್ದೇನೋ ಒಂದು ರೆಸಿಡ್ಯೂಲ್ ಅಥವಾ ಏನೋ ಒಂದು ನಾವು ಇದನ್ನು ಕರಿತೀವಲ್ಲ, ಇದು ತ್ಯಾಜ್ಯ. ಇದು ನೋಡಿ, ಇದು ಇಷ್ಟು ಹೈಟ್ ಇತ್ತಿದ್ದು. ಓಕೆ, ಈಗೆಲ್ಲ ತುಳಿದಾಡಿ ಇಷ್ಟಕ್ಕೆ ಬಂದಿದ್ದು. ಇನ್ನೂ ಜೀರ್ಣ ಆಗುತ್ತೆ ಇದು. ಓಕೆ, ಸೊ ಇದನ್ನ ಏನಪ್ಪ ಅಂತಂತಂದರೆ ನಾವು ಒಂದು ಕಡೆಗೆ ಸುಟ್ಟು ಹಾಕೋದಾಗಿರ್ಬೋದು ಅಥವಾ ಎಲ್ಲೋ ಎಸೆಯೋದಾಗಿರ್ಬೋದು ಮಾಡಬಾರ್ದು. ಓಕೆ, ಯಾಕಂತಂದರೆ ಇವತ್ತಿನ ದಿನ ರಾಸಾಯನಿಕಗಳನ್ನು ಬಳಸಿ ಭೂಮಿ ಏನಾಗಿದೆ ಅಂತಂದರೆ ಆರ್ಗ್ಯಾನಿಕ್ ಕಾರ್ಬನ್ ರಹಿತವಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಏನು ಅಂತಂದರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಏನೇ ನಾವು ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು ಏನೇ ಮಾಡಿದರೂ ಕೂಡ ಆರ್ಗ್ಯಾನಿಕ್ ಮ್ಯಾಟ್ರ್ ಮೇಲೇ ಡಿಪೆಂಡ್ ಆಗುತ್ತೆ. ಇಫ್ ಆರ್ಗ್ಯಾನಿಕ್ ಮ್ಯಾಟ್ರ್ ಸಫಿಷಿಯೆಂಟ್ ಭೂಮಿಯಲ್ಲಿ ಇತ್ತು ಅಂತಂತಂದರೆ ನಿಶ್ಚಿತವಾಗಿಯೂ ಉತ್ತಮವಾಗಿರ್ತಕ್ಕಂಥ ಬೆಳೆ ಬರೋದರಲ್ಲಿ ಸಂದೇಹ ಇಲ್ಲ. ಹೀಗಾಗಿ ಏನು ಅಂತಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ಏನಪ್ಪ ಅಂತಂತಂದರೆ ಮಲ್ಚಿಂಗ್ ಮಾಡಿದ್ದೀವಿ. ಇದರಲ್ಲಿನೇ ಸೌತಿ ಬೆಳೆದಿದ್ದೀವಿ. ಇನ್ನೊಂದು ಪ್ಲಾಟಿಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಪ್ಲಾಟ್ ಇದೆಯಲ್ಲ, ಇದೇನಪ್ಪ ಅಂತಂತಂದರೆ ಸೌತಿ ಕಟಾವು ಮುಗಿದಿದೆ. ಓಕೆ, ಸೌತಿಯ ಕಟಾವು ಮುಗಿದಿದೆ. ಈ ಪ್ಲಾಟ್ನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಈ ಮಲ್ಚಿಂಗನ್ನು ಅಂದರೆ ಇಲ್ಲಿ ಗ್ರೀನ್ ಚಿಲ್ಲಿಯನ್ನು ಬೆಳೆದು ಸೌತಿಯನ್ನು ಬೆಳೆದು ಈಗ 3ನೇ ಬೆಳೆ ಕೂಡ ಬೆಳೆಯಬಹುದು. ಆದರೆ ನನಗೆ ಏನು ಒಂದು ಇದರಿಂದ ಇನ್ಕಮ್ ಬರಬೇಕಾಗಿದೆ, ಬಂದಿದೆ. ಹೀಗಾಗಿ ಏನು ಅಂತಂತಂದರೆ ಈ ನೆಕ್ಸ್ಟ್ ಬೆಳೆಯನ್ನು ಅಂದರೆ ಈಗ ಬೇಸಿಗೆ ಕಾಲಲ್ಲ, ಹಾಗಾಗಿ ಏನು ಅಂತಂದರೆ ಈಗ ಮುಂದಿನ ಬೆಳೆಯನ್ನು ಮಾಡಬೇಕು ಅಂತಂದರೆ ಭೂಮಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಭೂಮಿಯನ್ನು ಹದವಾಗಿ ತಯಾರು ಮಾಡಿಕೊಂಡು ಮತ್ತೆ ಒಂದಿಷ್ಟು ತಿಪ್ಪೆ ಗೊಬ್ಬರ, ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ನಾನು ಮಲ್ಚಿಂಗನ್ನು ಮಾಡಿಬಿಟ್ಟಿದ್ದೀನಿ. ನಿನ್ನೆ ದಿನ ಇದನ್ನು ಬಿಡಿಸಿದ್ದೀವಿ. ಈ ಬೆಡ್ನಿಂದ ಏನಪ್ಪ ಅಂತಂದರೆ ಸೌತಿಯ ಬೆಳೆಯನ್ನು ಬಿಡಿಸಿಬಿಟ್ಟು ನೋಡಿ ಇದನ್ನು ನಾವು ಇಲ್ಲಿ ಹಾಕಿದ್ದೀವಿ. ಸೊ ಈಗೇನಪ್ಪ ಅಂತಂತಂದರೆ ಈ ಸೌತಿಯ ಬೆಳೆ ಇಲ್ಲೇ ಇರುತ್ತೆ. ಮೆಣಸಿನ ಗಿಡದ್ದು ಈಗಾಗಲೇ ಜೀರ್ಣ ಆಗಿದೆ. ಇಲ್ಲಿ ನೋಡಿ, ಮುಂಚೆ ಹಾಕಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎಲ್ಲೂ ಸ್ವಲ್ಪ ಅಲ್ಲಲ್ಲಿ ಉಳ್ಕೊಂಡಿದೆ ಅಷ್ಟೇ. ಸೌತಿಯ ಬಳ್ಳಿ ಇದೆ. ಇದು ಕೂಡ ಏನಪ್ಪ ಅಂತಂದ್ರೆ ಒಂದು 2 ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಣಗತ್ತೆ. ಒಣಗಿ ಆದ ನಂತರ ಏನಪ್ಪ ಅಂತಂತಂದರೆ ರೋಟಾವೇಟ್ರ್ ಹಾಕಿ ಇದನ್ನು ನುಣ್ಣಗೆ ಏನಪ್ಪ ಅಂತಂತಂದರೆ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಡೈಜೆಷನ್ ಆಗುವ ಹಾಗೆ ಮಾಡ್ತಕ್ಕಂಥದ್ದು. ಆಮೇಲೆ ಆದ ನಂತರ ಏನಪ್ಪ ಅಂತಂತಂದರೆ ತಿಪ್ಪೆ ಗೊಬ್ಬರ ಮತ್ತೊಂದಿಷ್ಟು ಹಾಕ್ಕೊಂಡು ಮತ್ತೆ ಮುಂದಿನ ಕ್ರಾಪ್ ಬೆಳೀಲಿಕ್ಕೆ ಭೂಮಿಯನ್ನು ತಯಾರು ಮಾಡ್ತಕ್ಕಂಥದ್ದು. ಆದ್ಮೇಲೆ ಈಗ ಒಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಮಲ್ಚಿಂಗನ್ನು ತೆಗಿತಕ್ಕಂಥದ್ದು. ಈಗ ನಾವು ಬೆಡ್ನಿಂದ ಮಲ್ಚಿಂಗನ್ನು ಬೇರ್ಪಡಿಸಬೇಕು ಅಂತಂತಂದರೆ ಈಗೆಲ್ಲ ಇಲ್ಲೇ ಹರ್ಕೊಂಡಿದೆ ಅಂದರೆ ಒಳಗಡೆ ಪೈಪ್ ಇತ್ತು, ನಾನು ತೆಗೆದಿದ್ದೀನಿ. ಆಮೇಲೆ ಡ್ರಿಪ್ ಪೈಪ್ ಇತ್ತು, ಆಮೇಲೆ ಮತ್ತೇನೋ ಆಗಿರ್ತದೆ. ಸೊ ತೆಗಿಲಿಕ್ಕೆ ಬರೋದಿಲ್ಲ. ಇಲ್ಲೇನು ಅಂತಂದರೆ ವೆರಿ ಇಮಿಡಿಯೇಟ್ಲಿ ನಾವು ನಿನ್ನೆ ದಿನ ಸೌತಿ ಬಳ್ಳಿಯನ್ನು ಬೆಡ್ನಿಂದ ಬಿಡಿಸಿದ್ದೀವಿ ಅಂತಂತಂದರೆ ಇವತ್ತು ಇದನ್ನು ತೆಗಿಲಿಕ್ಕೆ ನಾವು ಆರಂಭ ಮಾಡಬೇಕು. ಯಾಕಂತಂದರೆ ಒಂದು 3-4 ದಿನ ಅಥವಾ ಒಂದು 7-8 ದಿನ ಬಿಟ್ಟರೆ ಅಂತಂದರೆ ಇಲ್ಲಿವರೆಗೆ ಏನು ಅಂತಂದರೆ ಸೌತಿ ಬಳ್ಳಿನೇ ಅದಕ್ಕೆ ಮಲ್ಚಾಗಿತ್ತು. ಅದಕ್ಕೆ ಇಲ್ಲಿ ನೋಡಿ ಮಲ್ಚಿಂಗ್ ಆಗಿತ್ತು ಅದು. ಓಕೆ, ಈಗ ಅದಕ್ಕೆ ಮಲ್ಚಿಂಗ್ ಆಗಲಿಕ್ಕೆ ಇಲ್ಲೇನೂ ವ್ಯವಸ್ಥೆ ಇಲ್ಲ. ಯಾಕಂದರೆ ನೇರವಾಗಿ ಸೂರ್ಯನ ಕಿರಣಗಳು ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಪ್ಲಾಸ್ಟಿಕ್ ಹಾಳಿ ಇರೋದ್ರಿಂದ ಇದೇನಾಗುತ್ತೆ, ಬೇಗನೆ ಒಂದು ಛಿದ್ರ ಆಗ್ತಕ್ಕಂಥ ಸನ್ನಿವೇಶ ಬಹಳಷ್ಟು ಇರ್ತದೆ. ಛಿದ್ರ ಏನಾದರೂ ಆಯಿತು ಅಂತಂತಂದರೆ ಇದೆಲ್ಲವೂ ಕೂಡ ಮಣ್ಣಲ್ಲಿ ಸೇರಿಕೊಂಡು ಮುಂದಿನ ಬೇಸಾಯ ಮಾಡಬೇಕು ಅಂತಂದರೆ ಭಾಳಷ್ಟು ಕಷ್ಟ ಆಗುತ್ತೆ. ಅದರ ಜೊತೆಗೇನು ಅಂತಂತಂದರೆ ಮಣ್ಣು ಆಗಿರಬಹುದು ಅಥವಾ ಈ ಒಂದು ನೀರಾಗಿರ್ಬೋದು, ಅನೇಕ ರೀತಿಯ ಮಾಲಿನ್ಯಗಳನ್ನು ಕೂಡ ಇದು ಸೃಷ್ಟಿಸ್ತದೆ. ಹೀಗಾಗಿ ಏನು ಅಂತಂತಂದರೆ ನಾವು ಇದನ್ನು ತೆಗಿಬೇಕು ಅಂತಂತಂದರೆ ಇಮಿಡಿಯೇಟಾಗಿ ಸೂರ್ಯನ ಕಿರಣಕ್ಕೆ ಹೆಚ್ಚು ಅದನ್ನು ಒಗ್ಗಿಸದೆ ಬೇಗನೆ ತಗೊಂಡ್ರೆ ಅನುಕೂಲ ಆಗುತ್ತೆ. ಈಗ ತೆಗಿಯೋಣ ಬನ್ನಿ. ನೋಡಿ ಆದ್ಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಕಟ್ಟಿಂಗು ಕಟ್ಟರ್ ಸಹಾಯದಿಂದ ಕಟಿಂಗ್ ಮಾಡಿಕೊಂಡು ನೋಡಿ
ಇದನ್ನು ನಾವು ಸರಿಯಾಗಿ ಏನು ಮಾಡಬೇಕು ಅಂತಂತಂದರೆ ಜೋಡಿಸ್ಕೋಬೇಕು. ಓಕೆ, ಸರಿ ಜೋಡಿಸ್ಕೊಂಡು ಈಜಿ ಇದೆ ಇದು ಸರಿಯಾಗಿ ಈ ರೀತಿ ಎಲ್ಲಾದರೂ ಆದರೆ ಇಲ್ಲ ಮತ್ತು ಇಲ್ಲಿಂದ ಜೋಡಿಸ್ಕೊಂಡು ಈಸಿಯಾಗಿ ಕಡಿಮೆ ಸಮಯದಲ್ಲಿ ತುಂಬ ದೀರ್ಘವಾಗಿ ನೋಡಿ ಪೂರ್ಣ ಪ್ರಮಾಣದಲ್ಲಿ ಹೊರಟಿದೆ. ಎಲ್ಲಿನೂ ಕೂಡ ಇಲ್ಲಿ ತೋರಿಸುತ್ತೆ, ಇಲ್ಲಿ ನೋಡಿ ಎಲ್ಲಿನೂ ಕೂಡ ಉಳಿದಿಲ್ಲ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ನಾವು ಇದನ್ನು ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲಿನೂ ಕೂಡ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಸೇರದಂತೆ ನೋಡ್ಕೊಳ್ಬೇಕು. ಇದು ಪ್ರತಿಯೊಬ್ಬ ರೈತರ ಆದ್ಯ ಕರ್ತವ್ಯ. ಇಲ್ಲ ಅಂತಂತಂದರೆ ಪ್ಲಾಸ್ಟಿಕ್ ಮಯವಾಗಿ ಏನಾಗುತ್ತೆ, ಬೇರು ಬಿಡಲು, ಆಮೇಲೆ ಅನೇಕ ರೀತಿಯ ಒಂದು ನೀರಿನ ಸಂಗ್ರಹಣೆ ಕಡಿಮೆ ಆಗುತ್ತೆ. ಆಮೇಲೆ ಏನಪ್ಪ ಅಂತಂದ್ರೆ ನೀರು ಕೆಳಗಡೆ ಇಳೀಲಿಕ್ಕೆ ಅದು ಅವಕಾಶ ಕೊಡೋದಿಲ್ಲ. ಆಮೇಲೆ ಏನಾದರೂ ಬೀಜಗಳನ್ನು ಊರಿದರೆ ಬೀಜ ನಾಟ್ಕೊಂಡು ಮೇಲೆ ಬರಬೇಕಿದ್ರೂ ಕೂಡ ಅದು ತೊಂದರೆ ಆಗುತ್ತೆ. ಓಕೆ, ಸೊ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ತೆಗಿತಾ ಇದ್ದೀನಿ. ಸ್ಟಾರ್ಟ್. ಆದಮೇಲೆ ನೋಡಿರಿ, ಈಗ ಆ ಕಡೆ ತೋರಿಸುತ್ತೆ, ಅಲ್ಲಿಂದ ನೋಡಿ ಇಲ್ಲಿ ನೋಡಿ, ಅಲ್ಲಿಂದ ಇಷ್ಟೇ ಆಗಿದೆ. ಇದು ಇನ್ನೂ ಸಣ್ಣದಾಗುತ್ತೆ. ಓಕೆ, ಈ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಂಡ್ಬರ್ಬೇಕು. ಬನ್ನಿ, ಬಂದ್ ಮಾಡಿದ್ದೀನಿ. ಆದಮೇಲೆ ನೋಡಿ, ನನ್ನ ಕೈಯಲ್ಲಿ ಹಿಡಿತಾ ಇಲ್ಲ ಇದು. ನಾನು ಇಲ್ಲಿ ಇಡ್ತಾ ಇದ್ದೀನಿ, ಸರಿಯಾಗಿ ಜೋಡಿಸ್ಕೊಂಡು ಇಲ್ಲಿ ಇಡ್ತಾ ಇದ್ದೀನಿ ಇಷ್ಟು. ಓಕೆ, ಆಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲ ಇಲ್ಲಿ ಕಟಿಂಗ್ ಇದೆ, ಇದು ಈ ಜಾಯಿಂಟ್ನಲ್ಲಿ ಈ ರೀತಿ ಬಿಡಿಸ್ಕೊಂಡು ಆದಷ್ಟು ಮಣ್ಣನ್ನು ಕ್ಲಿಯರಾಗಿ ಜಾಡಿಸ್ಕೊಳ್ಳಿ. ಇಟ್ಟಿದ್ದೀನಿ. ಮಲ್ಚಿಂಗನ್ನು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಅಂಗಡಿನವ್ರು ಹೇಳ್ತಾರೆ ಅದು ಮೈಕ್ರಾನ್, ಇದು ನಾನು ತಂದಿದ್ದು 25 ಮೈಕ್ರಾನ್, ಬಟ್ ಗ್ಯಾರಂಟೀಡ್ 5 ತಿಂಗಳವರೆಗೆ ಇದು ಗ್ಯಾರಂಟೀಡ್ ಆಗಿರ್ತಕ್ಕಂತಹ ಮಲ್ಚಿಂಗು. ಕಂಪ್ನಿ ಬೇಕಾಗಿಲ್ಲ, ಕೊಡೋವ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಅಂಗಡಿ ಆತ ಏನು ಹೇಳಿಕೊಡ್ತಾನೋ ಆತನ ಅದಕ್ಕೆ ಬದ್ಧನಾಗಿರ್ಬೇಕಷ್ಟೇ. ಓಕೆ, ಸೊ ಇದು ನಾವು ಅಳವಡಿಕೆ ಮಾಡಿಕೊಂಡು ಹೋದ ಮೇನ್ ಎಂಡ್ನಲ್ಲಿ ಅಳವಡಿಕೆ ಮಾಡಿದ್ದೀವಿ. ಇದು ನೋಡಿ, ಇನ್ನೂ ಒಂದು ಬೆಳೆ ನಾನು ತೆಗಿಬೋದು ಇದ್ರ ಮೇಲೆ. ಓಕೆ, ಇನ್ನೂ ಒಂದು ಬೆಳೆಯನ್ನು ತೆಗಿಬೋದು. ಆದರೆ ನಾನೇ ಏನಪ್ಪ ಅಂತಂದ್ರೆ ಭೂಮಿಗೆ ರೆಸ್ಟ್ ಆಗುತ್ತೆ, ಬೇಸಿಗೆ ಇರೋದ್ರಿಂದ ಸರಿಯಾಗಿ ಏನಪ್ಪ ಅಂತಂತಂದರೆ ನಾವು ಕಲ್ಟಿವೇಷನ್ ಮಾಡಬೇಕಾಗತ್ತೆ. ಕೇವಲ ಬರ್ತದೆ ಅಂಥೇಳಿ ನಾವು ಭೂಮಿಯನ್ನು ಹಾಗೆಲ್ಲ ಉಪಯೋಗ ಮಾಡುವಂತಿಲ್ಲ. ಭೂಮಿಗೆ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅದಕ್ಕೂ ಕೂಡ ಆಗಬೇಕಾಗತ್ತೆ. ಸೂರ್ಯನ ರಶ್ಮಿಗಳನ್ನು ಕೊಟ್ಟು ಆಮೇಲೆ ಏನಪ್ಪ ಅಂತಂತಂದರೆ ಮುಂದಿನ ಬೆಳೆಗೆ ನಾವು ಬೆಳೆದಿದ್ದೆ ಆದರೆ ಉತ್ತಮವಾಗಿರ್ತಕ್ಕಂಥ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೋಡಿ ನಾವು ಇದನ್ನು ಮಲ್ಚಿಂಗ್ ಹೋಲ್ ಮಾಡಿದ್ದೀವಲ್ಲ, ಮಲ್ಚಿಂಗ್ ಹೋಲ್ ಮೇಕರ್ನಿಂದ ಇದು ನೋಡಿ, ಇದನ್ನು ಇಲ್ಲೇ ಬೆಡ್ನಲ್ಲಿ ಹಾಕಿಟ್ಟಿದ್ದೀವಿ. ಈ ಚೂರು ಕೂಡ ಈಗ ಸಿಗ್ತಾ ಇದೆ. ಇದನ್ನು ಕೂಡ ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಏನೂ ಕಾಯಬಾರ್ದು. ಯಾಕಂತಂದರೆ ಪ್ಲಾಸ್ಟಿಕ್ಕು ಭೂಮಿಗೆ ಅದೊಂದು ರೀತಿ ಏನು ಅಂತಂದ್ರೆ ಟಾಕ್ಸಿಕ್ ಇದ್ದ ಹಾಗೆ, ರೋಗ ಇದ್ದ ಹಾಗೆ. ಓಕೆ, ಸೊ ಅದನ್ನು ಎಲ್ಲೇನೂ ಇರಲಿಕ್ಕೆ ಅಂದರೆ ಬಿಡಬಾರ್ದು. ಭೂಮಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಆದರೆ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಯಾವುದೂ ಕೂಡ ತೊಂದರೆ ಅಲ್ಲ. ಸದ್ಬಳಕೆ ಮಾಡ್ಕೊಳ್ಳಿಲ್ಲ, ಹೀಗೆ ಎಲ್ಲ ಬಿಟ್ಟುಬಿಟ್ಟಿವಿ ಅಂತಂತಂದರೆ ಏನಾಗುತ್ತೆ, ನಿಶ್ಚಿತವಾಗಿ ಏನಪ್ಪ ಅಂತಂತಂದರೆ ನಮಗೆ ತೊಂದರೆ ಆಗುತ್ತೆ. ಬನ್ನಿ, ಇಲ್ಲಿ ಇದನ್ನು ನಾನು ಒಂದು ಸೂಡನ್ನು ಕಟ್ತಾ ಇದ್ದೀನಿ. ನೋಡಿ, ಇದು ವೆಜ್ ಇದೆಯಲ್ಲ, ಎಷ್ಟು ತಗೊಳ್ತೀನಿ. ಓಕೆ, ರೈಟ್, ತಗೊಂಡು
ಈ ಎಲ್ಲ ಪ್ರಾಕ್ಟೀಸಸ್ಸು ಏನು ಅಂತಂತಂದರೆ ಕೃಷಿಯಲ್ಲಿ ನಾವು ಮಾಡೋದ್ರಿಂದ ಕೃಷಿಯನ್ನು ಸುಸ್ಥಿರವಾಗಿ ಕಾಯ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂತಂದರೆ ಒಂದು ಬೆಳೆ ಬಂತು, ಒಂದು ಬೆಳೆ ಇಲ್ಲ, ಕೃಷಿ ಏನಪ್ಪ ಜೀವನ, ಕೃಷಿಯಲ್ಲಿ ಜೀವನ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಬಂದುಬಿಡ್ತದೆ. ನಾವು ಅದನ್ನು ಪ್ರೀತಿ ಮಾಡಿದರೆ ಅದು ನಮ್ಮನ್ನು ಕೈ ಹಿಡಿತದೆ. ಓಕೆ, ಇದು ನೋಡಿ ಈ ರೀತಿಯಾಗಿ ನಾವು ಇದನ್ನೆಲ್ಲ ಕಟ್ಟಿಬಿಟ್ಟು ಒಂದು ಕಡೆಗೆ ಸ್ಟೋರ್ ಮಾಡ್ತಕ್ಕಂಥದ್ದು. ಸ್ಟೋರ್ ಅಂತಂತಂದರೆ ಜಮೆ ಮಾಡ್ತಾಯಿದ್ದೀನಿ. ಓಕೆ, ಇಡ್ತಾ ಇದ್ದೀನಿ. ಇನ್ನು ಇದನ್ನ ಏನು ಮಾಡೋದು ಅನ್ನುವಂಥದ್ದು ನನ್ನ ಕಡೆಯೂ ಪ್ರಶ್ನೆ ಇದೆ. ಒಂದೆರಡು ಜನರಿಗೆ ಹೇಳಿದ್ದೀನಿ ಇದನ್ನು ರೀಸೈಕಲ್ ಬಿನ್ನಿಗೆ ಹಾಕ್ತಕ್ಕಂಥವ್ರಿಗೆ. ಅವ್ರೇನಾದರೂ ಬಂದು ಇದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೋದರೆ ರೀಸೈಕಲ್ ಬಿನ್ನಿಗೆ ಇದನ್ನು ಕಳಿಸ್ತಕ್ಕಂಥದ್ದು. ಇಲ್ಲ ಅಂತಂತಂದರೆ ಇನ್ನೊಂದು ಸ್ವಲ್ಪ ದಿನ ಇದನ್ನು ಹೀಗೆ ಇಟ್ಟು ಬಿಸಿಲಿಗೆ ಸ್ವಲ್ಪ ಅದು ಮಣ್ಣೆಲ್ಲ ಅದಲ್ಲ ಅದು ಉದುರು ಹೋಗುತ್ತೆ. ಉದುರು ಹೋದ ನಂತರ ಅದನ್ನು ಸುಟ್ಟು ಹಾಕ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು.